ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಪ್ಲೀಸ್ ಬಿ ಸೀಟೆಡ್. ಮೈ ಡಿಯರ್ ಫ್ರೆಂಡ್ಸ್, ಕೆಲವು ದಿವಸಗಳಿಂದಲೇ ಈ ಮೀಟಿಂಗ್ ಕರಿಬೇಕು ಅಂದ್ಕೊಂಡಿದ್ವಿ, ಆದರೆ ಸಮಯ ಸಿಕ್ಕಿರಲಿಲ್ಲ. ಇವತ್ತು ಎಲ್ಲ ಸೇರಿದ್ದೀವಿ. MD ಅವರು ಇದ್ದಾರೆ. ಮೀಟಿಂಗ್ ವಿಷಯ ಏನು ಅಂತ ಅವರೇ ಹೇಳ್ತಾರೆ. ಈ ಮೀಟಿಂಗ್ನ ಮುಖ್ಯ ವಿಷಯ ಏನು ಅಂತಂದ್ರೆ, ಎಂಪ್ಲಾಯ್ ಆಫ್ ದಿ ಇಯರ್ನ ಆಯ್ಕೆ ಮಾಡ್ತಾ ಇದ್ದೀವಿ. ಅದನ್ನ ಈಗ ಅನೌನ್ಸ್ ಮಾಡ್ತಾ ಇದ್ದೀವಿ. ಈ ಅವಾರ್ಡ್ ಅನ್ನು ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡಿದಂಥ ಎಂಪ್ಲಾಯ್ಗೆ ಕೊಡೋದು. ಈ ವರ್ಷ ಕೂಡ ಉತ್ತಮ ಎಂಪ್ಲಾಯ್ ಆಗಿ ಮಿಸ್ಟರ್ ಚೇತನ್ ಅವ್ರನ್ನ ಆಯ್ಕೆ ಮಾಡಿದೆ. ಕಂಗ್ರ್ಯಾಚುಲೇಷನ್ ಮಿಸ್ಟರ್ ಚೇತನ್. ಥ್ಯಾಂಕ್ ಯು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಿಸ್ಟರ್ ಚೇತನ್ ಕಸ್ಟಮರ್ಸ್ಗೆ ಟೈಮ್ಲಿ ಸರ್ವಿಸಸ್ ಕೊಟ್ಟು ಕಂಪನಿ ಆದಾಯ ಹೆಚ್ಚೋಕೆ ಕಾರಣರಾಗಿದ್ದಾರೆ. ಹಿ ಇಸ್ ವೆರಿ ಪ್ರೊಡಕ್ಟಿವ್. ಸತತವಾಗಿ 2 ವರ್ಷಗಳಿಂದ ಈ ಪ್ರಶಸ್ತಿಯನ್ನು ಚೇತನ್ ತನ್ನದಾಗಿಸಿಕೊಂಡಿದ್ದಾರೆ. ಕೀಪ್ ಇಟ್ ಅಪ್ ಮಿಸ್ಟರ್ ಚೇತನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಿಸ್ಟರ್ ಚೇತನ್, 2ನೇ ವರ್ಷನೂ ಈ ಅವಾರ್ಡ್ನ ನೀವೇ ತಗೊಂಡಿದ್ದೀರಲ್ಲ, ಈ ಯಶಸ್ಸಿನ ಗುಟ್ಟೇನು? ಸರ್, ಎಲ್ಲದಕ್ಕಿಂತ ಮೊದಲು ಈ ಯಶಸ್ಸನ್ನ ಕೊಡ್ತಿರ್ತಕ್ಕಂತಹ ಈ ಲ್ಯಾಪ್ಟಾಪ್ಗೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಲ್ಯಾಪ್ಟಾಪೇ ನನ್ನ ಸರ್ವಸ್ವ. ಇದರಲ್ಲಿ ನಾನು ನನ್ನ ದಿನನಿತ್ಯದ ಪ್ರತಿ ಚಟುವಟಿಕೆಗಳನ್ನ, ಅಪಾಯಿಂಟ್ಮೆಂಟ್ಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈ ಲ್ಯಾಪ್ಟಾಪ್ ನನ್ನ ಪ್ರತಿ ಕ್ಷಣ, ಪ್ರತಿ ಕೆಲಸ ಎಲ್ಲವನ್ನೂ ಮುಂಚಿತವಾಗಿ ತಿಳಿಸಿ ಎಚ್ಚರಿಸ್ತಾ ಇರ್ತದೆ. ಹಾಗಾಗಿ ನಾನು ಯಾವುದನ್ನೂ ಮರೆತು ಹೋಗದೆ ಎಲ್ಲ ಚಟುವಟಿಕೆಗಳನ್ನು ಆನ್ ಟೈಮ್ಗೆ ಮಾಡ್ತಾ ಇದ್ದೀನಿ. ಇದೇ ನನ್ನ ಯಶಸ್ಸಿನ ಗುಟ್ಟು. ಓ, ನನಗಿಂತ ಮುಂಚೆನೇ ಬಂದ್ಬಿಟ್ಟಿದ್ಯಾ? ಇದೇನ್ ಹೊಸ್ತಾ? ಯಾವಾಗ್ಲೂ ನಾನ್ ತಾನೇ ಮೊದಲು ಬರೋದು. ಹೇಯ್, ಸಾರಿ, ನೆಕ್ಸ್ಟ್ ಟೈಮಿಂದ ನಾನೇ ಮೊದಲು ಬರ್ತೀನಿ. ಇಟ್ಸ್ ಶೂರ್. ನೋಡ್ತಾ ಇರು. ಏನು ಆಫೀಸಲ್ಲಿ ತುಂಬಾ ಹೊಗಳಿದ್ರಂತೆ? ನನಗೆ ಗೊತ್ತಾಯ್ತು. ನಿನ್ ಫ್ರೆಂಡ್ ತರುಣ್ ಹೇಳಿದ್ದು. ಏನ್ ವಿಷಯ? ಇವತ್ತು ಮೀಟಿಂಗಲ್ಲಿ ಬೆಸ್ಟ್ ಎಂಪ್ಲಾಯ್ ಆಫ್ ದ ಇಯರ್ನ ಅನೌನ್ಸ್ ಮಾಡಿದ್ರು. ಈ ವರ್ಷ ಕೂಡ ನನ್ನನ್ನೇ ಸೆಲೆಕ್ಟ್ ಮಾಡಿದ್ರು. ಆಮೇಲೆ ಇನ್ನೇನ್ ಕೇಳಿದ್ರು? ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಅಂತೆಲ್ಲ ಕೇಳಿದ್ರು. ಆಗ ನೀನ್ ಹೇಳ್ಬೇಕಾಗಿತ್ತು, ಹೇಗ ಒಬ್ಬ ಯಶಸ್ವಿ ಗಂಡಿನ ಹಿಂದೆ ಒಂದ್ ಹೆಣ್ಣು ಇರ್ತಾಳೋ, ನಿನ್ನಂತ ಹುಡುಗನ ಹಿಂದೆ ನನ್ನಂತ ಬ್ಯೂಟಿಫುಲ್ ಹುಡುಗಿ ಇರ್ತಾಳೆ ಅಂತ. ಹಾ, ಹೇಳ್ದೆ. ಏನು ನನ್ ಬಗ್ಗೆ ಹೇಳ್ದ್ಯಾ? ನಿನ್ ಬಗ್ಗೆನೇ ಹೇಳ್ದೆ. ನೀನ್ ಸುಳ್ಳು ಹೇಳ್ತಾ ಇದೀಯಾ? ನೀನ್ ನನ್ ಜೊತೆ ಮಾತಾಡ್ತಿದ್ಯೋ ಇದ್ರ ಜೊತೆ ಮಾತಾಡ್ತಿದ್ಯೋ? ಚಂದನ, ನಿನ್ ಜೊತೆ ಮಾತಾಡ್ತಾ ಇದ್ದೀನಿ. ಇದ್ರ ಜೊತೆ ಹೇಗ್ ಮಾತಾಡೋದಕ್ಕಾಗುತ್ತೆ? ನೀನ್ ಮಾತಾಡ್ತೀಯಾ? ಹೇಯ್, ಡೋಂಟ್ ಜೋಕ್ ಚಂದನ. ನೋಡ್ ಚೇತನ್, ನನ್ ಜೊತೆ ಮಾತಾಡಕ್ ಬಂದಾಗ ಇದನ್ನ ತರಬಾರ್ದು ನೀನು. ಇದೇನ್ ಮಾಡುತ್ತೆ? ಒಂದು ಎಕ್ವಿಪ್ಮೆಂಟ್ ಅಷ್ಟೇ. ನೋಡು, ಇದರಲ್ಲಿ ನಿನ್ ಜೊತೆ ಯಾವಾಗ ಅಪಾಯಿಂಟ್ಮೆಂಟ್ ಇದೆ ಅನ್ನೋದೆಲ್ಲ ಪ್ರೋಗ್ರಾಮ್ ಮಾಡಿಟ್ಟಿದ್ದೀನಿ. ಏನು? ನನ್ಗೂ ಟೈಮ್ ಟೇಬಲ್ ಪ್ರಕಾರ ಅಪಾಯಿಂಟ್ಮೆಂಟ್ಸಾ? ಅಲ್ಲ, ಮರ್ತೋಗೋದಿಲ್ಲ, ಮಿಸ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ದಿಸ್ ಐ ಡೋಂಟ್ ಲೈಕ್ ಚೇತನ್. ನಿನ್ನ ನನ್ನ ಮಧ್ಯೆ ಬೇರೇನೂ ಇರ್ಕೂಡ್ದು. ಚಂದನ, ಇದಿಲ್ಲದೆ ನನಗೇನು ಮಾಡೋಕ್ಕಾಗಲ್ಲ ಚಂದನ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಚಂದನ. Yes, come in. Hi, please take your seat. ಸರ್, ಈ ಸಾಫ್ಟ್ವೇರ್ GSSನ G1.2 ವರ್ಷನ್. ಇದರ ಅಪ್ಲಿಕೇಶನ್ ತುಂಬಾ ವ್ಯಾಸ್ಟ್ ಆಗಿದೆ. G1.1ಗಿಂತ ಸಿಂಪ್ಲಿಫೈಡ್ ಆಗಿದೆ. ಸರ್, ಯಾವುದೇ ಬಿಸ್ನೆಸ್ ಮಾಡೋರಾಗಿರ್ಬೋದು, ಎಲ್ಲ ಬಿಸ್ನೆಸ್ ಸರ್ವಿಸಸ್ನ ಫಂಕ್ಷನಿಂಗ್ ಸಿಂಥಸೈಸ್ ಮಾಡಿ ಕಾಮನ್ ವರ್ಷನ್ ಡೆವಲಪ್ ಮಾಡಿದ್ವಿ. ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, 5 ಸ್ಟಾರ್ ಹೋಟೆಲ್ಗಳಾಗಿರ್ಬೋದು. ಈ ಸಾಫ್ಟ್ವೇರ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ಗೆ ಸೂಟ್ ಆಗುತ್ತಾ? ಫ್ಯಾಂಟಾಸ್ಟಿಕ್ ಆಗಿ ಆಪರೇಟ್ ಆಗುತ್ತೆ ಸರ್. ನೀವು ಕೇವಲ OPD ನಂಬರ್, ಪೇಷಂಟ್ ಹೆಸರು ಮತ್ತು ಏಜ್ ಫೀಡ್ ಮಾಡಿದ್ರೆ ಸಾಕು. ಮಿಕ್ಕಿದ್ದೆಲ್ಲ ತನ್ನತಾನಾಗೆ ಎಕ್ಸಿಕ್ಯೂಟ್ ಆಗುತ್ತೆ ಸರ್. ಅಂದಾಗ ಎಷ್ಟಾಗ್ಬೋದು ಈ ಸಾಫ್ಟ್ವೇರ್? ಸರ್, 75,000 ಪ್ಲಸ್ ಟ್ಯಾಕ್ಸ್ ಆಗುತ್ತೆ ಸರ್. ಜಾಸ್ತಿ ಆಗ್ಲಿಲ್ವಾ? ಸರ್, ಈ ಸಾಫ್ಟ್ವೇರ್ನ 25 ಜನ ಇಂಜಿನಿಯರ್ಸ್ಗಳು ಒಟ್ಟು 6 ತಿಂಗಳು ಟೈಮ್ ತಗೊಂಡು ಡೆವಲಪ್ ಮಾಡಿದ್ದಾರೆ ಸರ್. ಈ ಸಾಫ್ಟ್ವೇರ್ ಯೂಸ್ ಮಾಡೋಕ್ಕೆ ಸ್ಕಿಲ್ಡ್ ಎಂಪ್ಲಾಯ್ಸ್ ಬೇಕಾ? ಸರ್, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಎಂಪ್ಲಾಯಿಗೆ ಕಂಪ್ಯೂಟರ್ ಬೇಸಿಕ್ ನಾಲೆಡ್ಜ್ ಇದ್ದೇ ಇರುತ್ತೆ. ಅಷ್ಟಿದ್ರೆ ಸಾಕು ಇದನ್ನು ಆಪರೇಟ್ ಮಾಡ್ಬೋದು. ಫಸ್ಟ್ ಆಫ್ ಆಲ್, ಇಟ್ ಈಸ್ ಆನ್ ಯೂಸರ್ ಫ್ರೆಂಡ್ಲಿ ಸಾಫ್ಟ್ವೇರ್. ಸರಿ, ನಮ್ಮ ಸ್ಟಾಫ್ಗೆ ಡೆಮೋ ಕೊಡಿ. ನಿಮ್ಮ ಯಾವ್ಯಾವ ಸ್ಟಾಫ್ ಇದನ್ನ ಯೂಸ್ ಮಾಡ್ತಾರೋ ಅವ್ರಿಗೆಲ್ಲ ತಿಳಿಸಿ ಒಂದಿನ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಫುಲ್ ಡೆಮೋ ಕೊಡೋಣ. ಆಯಿತು, ಎಲ್ಲ ಅರೇಂಜ್ ಮಾಡಿ ಫೋನ್ ಮಾಡ್ತೀವಿ. ನೈಸ್ ಟು ಮೀಟ್ ಯು ಸರ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಮಾರ್ನಿಂಗ್.
ಏಯ್ ನೀನು ಯಾವಾಗ ಬಂದು? ರಾತ್ರಿ ಬಂದೆ. ಯಾಕೆ ನಿನಗೆ ಗೊತ್ತಿಲ್ವಾ? ನೀನೆಲ್ಲ ನನ್ನ ಬಾಗಿಲು ತೆಗೆದಿದ್ದು? ನಾನು ಬಾಗಿಲು ತೆಗೆದ್ನಾ? ಎಲ್ಲ ಲ್ಯಾಪ್ಟಾಪ್ ಮಹಿಮೆ. ಯಾಕೆ ಲೇಟ್ ನೈಟ್ ಬಾಗಿಲು ತೆಗೆಯೋದು ಲ್ಯಾಪ್ಟಾಪಲ್ಲಿ ಪ್ರೋಗ್ರಾಮ್ ಮಾಡಿರ್ಲಿಲ್ವಾ? ಸರಿ, ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ. ನೀನು ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಹೋದ್ವಾರ ನಿಮ್ಮ ಅಪ್ಪಂಗೆ ವೈರಲ್ ಫೀವರ್ ಬಂದಿತ್ತು. ನಿನಗೆ ಫೋನ್ ಮಾಡಿ ಮಾಡಿ ಸಾಕಾಯ್ತು. ಕೊನೆಗೂ ನೀನು ಬರಲಿಲ್ಲ. ನಿಮ್ಮ ಅಪ್ಪನಿಗಿಂತ ನಿನಗೆ ಕೆಲಸನೇ ಹೆಚ್ಚಾಯ್ತಾ? ಮಾರುತಿ, ನಿನಗೆ ಗೊತ್ತಿಲ್ಲ ಕಣೋ, ನನಗೆ ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ. ಕಂಪ್ನಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಅದಕ್ಕೆ ನಾವು ತುಂಬಾ ಕಸ್ಟಮರ್ಸ್ನ ಹಿಡಿಬೇಕಾಗುತ್ತೆ, ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ. ಅದಿಲ್ಲಿ ಕಿಚನಲ್ಲಿ ಏನೇನು ಬೇಕೋ ಎಲ್ಲ ಇದೆ, ಏನೇನು ಬೇಕೋ ಎಲ್ಲ ಪ್ರಿಪೇರ್ ಮಾಡ್ಕೊ. ಇಲ್ಲ ಅಂತಂದರೆ ದುಡ್ಡಿಗೆ ಬಿಟ್ಟು ಹೋಗಿರ್ತೀನಿ, ಹೊರಗಡೆ ಎಲ್ಲಾದರೂ ತಿನ್ಕೊ. ನಾನಿವತ್ತು ಆಫೀಸ್ಗೆ ತುಂಬ ಬೇಗನೆ ಹೋಗಬೇಕು. ನಾನು ನಿನ್ನ ಸಾಯಂಕಾಲ ಬಂದು ಮೀಟ್ ಮಾಡ್ತೀನಿ. ಏನೇನು ಈ ರೀತಿ ದಿನೇ ದಿನೇ ಬದಲಾಗ್ತಾ ಇದ್ದಾನಲ್ಲ? ಹಲೋ ಸರ್, ನೀವು ಕೇಳ್ಕೊಂಡಿರೋ ಬಂದಿದ್ದಾರೆ ಸರ್. ನನ್ನನ್ನು ಕೇಳ್ಕೊಂಡ? 5 ನಿಮಿಷ ವೇಟ್ ಮಾಡೋದಕ್ಕೆ ಕೇಳಿ ಬರ್ತೀನಿ. No appointments. ಯಾರಿರ್ಬೋದು? ಇವನು ಯಾಕೆ ಬಂದ ಇಲ್ಲಿ? ಏಯ್, ಇಲ್ಲಿಗೆ ಯಾಕೋ ಬಂದೆ? ಮನೇಲಿ ಬೋರ್ ಆಗ್ತಿತ್ತು, ಅದಕ್ಕೆ ಬಂದೆ. ಈ ಥರ ಇಲ್ಲಿಗೆಲ್ಲ ಬರಬಾರ್ದು ಕಣೋ. ನಾನು ತುಂಬ ಬ್ಯುಸಿ ಇರ್ತೀನಿ, ನಂಗೆ ತುಂಬ ಕೆಲಸ ಇರುತ್ತೆ. ಸಾಯಂಕಾಲ ನಾನೇ ಮನೆಗೆ ಬರ್ತೀನಿ ಅಂತ ಹೇಳಿದ್ನಲ್ಲ. ಹಿಂಗೆ ಬಂದರೆ ನಂಗೆ ತುಂಬ ತೊಂದರೆ ಆಗುತ್ತೆ. ಸಾಕಪ್ಪ ಸಾಕು, ಇಲ್ಲಿ ಬಂದಿದ್ದಕ್ಕೆ ಒಳ್ಳೆ ಮರ್ಯಾದಿನೇ ಸಿಕ್ತು. ಇವತ್ತಂತೂ ವರ್ಕ್ಲೋಡ್ ತುಂಬಾನೇ ಇತ್ತಪ್ಪ. ನಿನಗೇನು ಸಿಕ್ಕಿದ್ರ ಮ್ಯಾನೇಜರು? ಅವನು ಇವತ್ತು ನಾಳೆ ಅಂತ ಇದ್ದಾನೆ ಕಣ. ಯಾಕೆ ಹೀಗೆ ಮಾಡ್ತಿದ್ಯಾ ಚೇತನ್? ನನ್ನ ಬಗ್ಗೆ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ವಲ್ಲ? ಚಂದನ, ಯುವರ್ ಮಿಸ್ಟೇಕನ್. ಕಂಪ್ನಿಲಿ ಈಗ ತಾನೇ ಗ್ರೋತ್ ಶುರುವಾಗಿದೆ. ಇಂಥ ಸಂದರ್ಭದಲ್ಲಿ ಪ್ರತಿ ಎಂಪ್ಲಾಯ್ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಯಾವಾಗ ನೋಡಿದ್ರು ಕಂಪ್ನಿ ಕಂಪ್ನಿ ಕಂಪ್ನಿ, ತಲೆ ಚಿಟ್ ಹಿಡಿಯುತ್ತೆ ಚೇತನ್. ಯಾರಿಗೂ ಇಲ್ಲ ಜವಾಬ್ದಾರಿ ನೀನೊಬ್ಬನಿಗೆ ಇರುತ್ತಾ? ಎಷ್ಟು ಸಾರಿ ಫೋನ್ ಮಾಡೋದು? ಈ ಥರ ಆದರೆ ಆಗಲ್ಲ ಚೇತನ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಚಂದನ. ನನಗೀಗ ಕೆಲಸ ಮುಖ್ಯ ಚಂದನ. ಇದೇ ನೀನು ಕೊನೆ ನಿರ್ಧಾರನಾ? ಸರಿ, ನನ್ನ ನಿರ್ಧಾರನೂ ಕೇಳು. ಇನ್ಮೇಲೆ ನೀನು ಯಾವತ್ತೂ ನೋಡೋದು ಇಲ್ಲ, ನಿನ್ನ ಜೊತೆ ಮಾತಾಡೋದು ಇಲ್ಲ. ಐ ಹೇಟ್ ಯು. ನೀನು ಕೂಡ ಅಷ್ಟೇ, ಯಾವತ್ತೂ ನನಗೆ ಫೋನು ಮಾಡಬಾರ್ದು, ನಾನು ನೋಡೋಕ್ಕೂ ಬರಬಾರ್ದು. ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು. ನೀನು ಈ ರೀತಿ ಮಾತಾಡಬಾರ್ದಾಗಿತ್ತು ಚಂದು. ಚೇತನ್ಗೆ ಇತ್ತೀಚೆಗೆ ನನ್ನ ಬಗ್ಗೆ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ ಕಣೆ. ಜೆಂಟ್ಸ್ ಅಂದರೆ ಹೀಗೆ, ಕೆಲಸದಲ್ಲಿ ರೆಸ್ಪಾನ್ಸಿಬಿಲಿಟೀಸು ಜಾಸ್ತಿನೇ ಇರುತ್ತೆ. ನೀನೇ ಸ್ವಲ್ಪ ಪೇಷನ್ಸಿಂದ ಇರಬೇಕಿತ್ತು. ದಿವ್ಯಾ. ಏನೇ? ಓ, ಚೇತನ್ ಮೆಸೇಜ್ ಮಾಡಿದಾನಾ? ಮೆಸೇಜ್ ಅಲ್ಲ, ರಿಮೈಂಡರ್. ಹೋಗಿ ಹಾಗಾದ್ರೆ ಮೀಟ್ ಮಾಡು ಚೇತನ್ನ. ಸಾರಿ ಕೇಳು. ಪಾಪ ಚೇತನ್ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾನೋ ಏನೋ. ಚೇತನ್ ಬರ್ತಾನಾ? ಚೇತನ್ ಬಂದೇ ಬರ್ತಾನೆ. ಅವನು ಯಾವತ್ತೂ ಯಾರಿಗೂ ಅಪಾಯಿಂಟ್ಮೆಂಟ್ ಮಿಸ್ ಮಾಡಲ್ಲ. ಹಿ ಈಸ್ ಸಚ್ ಎ ಕಮಿಟೆಡ್ ಬಾಯ್. ಛೇ, ಇನ್ನೂ ಬರಲಿಲ್ವಲ್ಲ. ಏನು ಕೊಡ್ಲಿ ಮೇಡಮ್? ಸ್ವಲ್ಪ ಇರಿ, ಆರ್ಡರ್ ಮಾಡ್ತೀನಿ. ಎಷ್ಟೊತ್ತು ಅಂತ ಕಾಯೋದು? ಯಾವತ್ತೂ ಈ ಥರ ಆಗಿಲ್ವಲ್ಲ. ಯಾರಿಗೂ ಇಲ್ಲ ಜವಾಬ್ದಾರಿ ನೀನೊಬ್ಬನಿಗೆ ಇರುತ್ತಾ? ನೀನು ಕೂಡ ಅಷ್ಟೇ, ಯಾವತ್ತೂ ನನಗೆ ಫೋನು ಮಾಡಬಾರ್ದು, ನಾನು ನೋಡೋಕ್ಕೂ ಬರಬಾರ್ದು. ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು. ಚಂದನ ಯಾಕೋ ಈ ನಡುವೆ ತುಂಬಾನೇ ಆರೋಗ್ಯಂಟ್ ಆಗಿದ್ದಾಳೆ. ಹೀಗಾದರೆ ನನ್ನ ಕೆಲ್ಸಕ್ಕೆ ತುಂಬ ತೊಂದರೆ ಆಗುತ್ತೆ. ನೀನು ಯಾಕೆ ಜಸ್ಟ್ ಬೇಗಕ್ಕೆ ಬರಲಿಲ್ಲ? ಮತ್ತೆ ನೀನು ಇನ್ಮೇಲಿಂದ ಮಾತಾಡೋದಿಲ್ಲ ಅಂತ ಹೇಳಿದೆ, ಫೋನು ಮಾಡಬೇಡ, ನೋಡೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ನಿನ್ನ ಜೊತೆ ಇದ್ದ ಅಪಾರ್ಟ್ಮೆಂಟ್ಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟೆ. ಏನು ಡಿಲೀಟ್ ಮಾಡಿದ್ಯಾ? ಎಷ್ಟು ಸುಲಭವಾಗಿ ಡಿಲೀಟ್ ಮಾಡಿದ್ಯಾ ಅಲ್ವಾ? ಪ್ರೀತಿ ಪ್ರೇಮ ಅನ್ನೋದು ಕಂಪ್ಯೂಟರ್ನಲ್ಲಿಡೋವಂಥದ್ದಲ್ಲ, ಇಲ್ಲಿ
ಎದೆಲಿಡೋ ಅಂಥದ್ದು. ಮೊದಲು ಮನುಷ್ಯರ ಜೊತೆ ಬದುಕದ್ ಕಲಿ, ಮಷಿನ್ಗಳ ಜೊತೆ ಅಲ್ಲ. ಛೇ. ಮಾತ್ರೆ ತಗೊಳ್ಳಿ, ಮಾತ್ರೆ ತಗೊಳ್ಳಿ, ಮಾತ್ರೆ ತಗೊಳ್ಳಿ ರೀ, ಮಾತ್ರೆ ತಗೊಳ್ಳಿ ರೀ, ಮಾತ್ರೆ. ಅವ್ರಿಗೆ ಆಗಲ್ಲ ಸಿಸ್ಟರ್, ಹಂಗಲ್ಲ. Take pill with water. Still not late. Respect human relations. ಅಂದ್ರೆ ಇನ್ನೂ ಕಾಲ ಮಿಂಚಿಲ್ಲ. ಮನುಷ್ಯ ಸಂಬಂಧಗಳನ್ನು ಗೌರವಿಸು.